ರಾಮ ಮಂದಿರ ಉದ್ಘಾಟನೆಯಾಗಿ ಇದೀಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ. ಸೊ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಮಂಡಲ ಪೂಜೆ ಕೂಡ ನಡೀತಾ ಇದೆ, ಹಾಗೇನೆ ಅಭಿಷೇಕ ಕೂಡ. ಸೊ ಇದಕ್ಕೆ ಈ ಒಂದು ಮಂಡಲ ಪೂಜೆಗೆ ನಾದಸ್ವರವನ್ನು ನುಡಿಸೋಕೆ ನಮ್ಮ ಕರ್ನಾಟಕದ ರಾಮನಗರದಿಂದ ಬಂದಿರತಕ್ಕಂಥದ್ದು ಇವರ ಒಂದು ತಂಡ ಆಯ್ಕೆಯಾಗಿದೆ. ಈ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಇವರು ನಮ್ಮ ಕರ್ನಾಟಕದ ರಾಮನಗರದವರು. ಸೊ ಅವ್ರನ್ನ ಮಾತನಾಡಿಸ್ತೀನಿ. ಮಂಡಲ ಪೂಜೆ 48 ದಿನಗಳ ಕಾಲ ನಡೆಯುತ್ತೆ. ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡೆಯುವಂಥ ಪೂಜೆ. ಸೊ ನಿಮ್ಮ ನಾದಸ್ವರ ನುಡಿಸೋಕೆ ನಿಮ್ಮನ್ನ ಆಯ್ಕೆ ಮಾಡಿರುವಂಥದ್ದು ಮೊದಲನೇ ಭಾವ ಏನ್ ಅನಿಸ್ತಿದೆ? ರಾಮ ಮಂದಿರದ ಒಳ ಪ್ರವೇಶ ಪಡೆಯೋದೇ ಒಂದು ರೀತಿಯಲ್ಲಿ ಸಂತಸದ ವಿಚಾರ. ರಾಮನಗರದ ರಾಮದೇವರ ದೇವಸ್ಥಾನದ ಒಳಗಡೆ ಪಾದಾರ್ಪಣೆ ಮಾಡೋದು ಮತ್ತೆ ದೇವಸ್ಥಾನದ ಒಳಗಡೆ ಹೋಗಿ ಆ ಭಗವಂತನ ನೋಡೋದು ಅದಕ್ಕಿಂತ ದೊಡ್ಡ ಸೌಭಾಗ್ಯ, ಮತ್ತೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಅಂತ ಅನ್ಕೊಂಡು. ಸರ್, ಹೀಗೆ 48 ದಿನಗಳ ಕಾಲ ಪೂಜೆ ನಾದಸ್ವರವನ್ನ ನೀವು ಎಷ್ಟು ಜನ ಇದ್ದೀರಾ? ಒಟ್ಟು ಇಷ್ಟೇ ಜನ ಇರೋದಾ, ಇನ್ನೂ ಜಾಸ್ತಿ ಜನ ಇದ್ದಾರಾ? ಹೇಗೆ? 10 ಜನದ ಟೀಮ್ ಇದ್ದೇವೆ ನಾವು. 4 ಡೋಲು, 4 ನಾದಸ್ವರ, 1 ಸ್ಯಾಕ್ಸೋಫೋನ್, 1 ತಾಳ. 10 ಜನರ ಟೀಮು. ನಾವು ನಾದಸ್ವರ ಹಾಗೂ ಡೋಲು, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಸೇವೆ, ಭಗವಂತನಿಗೆ ನಾವು ನುಡಿಸತಕ್ಕಂಥ ಒಂದು ಸೇವೆ. ಸೊ ಮಂಡಲ ಪೂಜೆ ಎಷ್ಟೊತ್ತಿಗೆ ನಡೀತಾ ಇದೆ? 24 ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆದಾಗಿಂದ ಶುರುವಾಗಿದೆ. ಎಷ್ಟೊತ್ತಿಗೆ ನಡೆಯುತ್ತೆ? ನೀವು ಎಷ್ಟು ಗಂಟೆಗಳ ಕಾಲ ಇವನ್ನ ನಾದಸ್ವರ ನುಡಿಸ್ತೀರಾ? ಬೆಳಿಗ್ಗೆ 7:30ಗೆ ಶುರುವಾಗುತ್ತೆ. 7:30ಗೆ ಹೋಮ ಎಲ್ಲ ಶುರುವಾಗಿ ಮತ್ತೆ 11 ಗಂಟೆಗೆ 11:30 ಇಷ್ಟು ಕುಂಭ ತಗೊಂಡು ರಾಮ ಮಂದಿರದ ಒಳಗಡೆ ಹೋಗಿ ಅಲ್ಲಿ ಕುಂಭ ಎಲ್ಲ ಅಭಿಷೇಕ ಸ್ವಾಮಿಗೆ ಮಾಡಿ 12:30 ಗಂಟೆ ಕಾರ್ಯಕ್ರಮ ಇರ್ತದೆ. ಓಕೆ, ಪ್ರತಿನಿತ್ಯವೂ 12:30 ಗಂಟೆ ಇರುತ್ತೆ. 12:30 ನಂತರ ಏನು? 12:30 ಅಂತ ಸ್ವಲ್ಪ ರೆಸ್ಟ್ ಇರುತ್ತೆ, ಅಂದರೆ ಪೂರ್ಣಾವತಿ ಆಗುತ್ತೆ. ಸಾಯಂಕಾಲ 6 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ 6 ಗಂಟೆಗೆ ಮೇಲೆ ಸ್ಟಾರ್ಟ್ ಆದರೆ 9-9:30 ಗಂಟೆ ಇರುತ್ತೆ. ಓಕೆ ಸರ್, ಮಂಡಲದ ಈ ಒಂದು ಮಂಡಲ ಪೂಜೆ ದೇವಸ್ಥಾನದ ಯಾವ ಭಾಗದಲ್ಲಿ ನಡೀತಾ ಇದೆ? ದೇವಾಲಯದ ಆವರಣ ಮುಂದೆ ನಡೀತಿದೆ. ಓಕೆ, ಈ ಕಡೆ ರೈಟ್ ಸೈಡ್ ಪ್ರಾಂಗಣದ ಒಳಗಡೆ ಪ್ರಾಂಗಣ ಇದೆಯಲ್ಲ, ಅಲ್ಲೇ ನಡೀತಾ ಇದೆ. ಓಕೆ ಸರ್, ಈ ತಂಡದಲ್ಲಿ ನೀವು ಬಂದಿರೋದಕ್ಕೆ ಏನು ಅನಿಸ್ತಿದೆ? ಓಕೆ ಸರ್, ನೀವೇನು ಹೇಳ್ತೀರಾ ಸರ್? ಯಾಕಂದ್ರೆ ರಾಮ ಮಂದಿರ ನೋಡಬೇಕು, ಬಾಲರಾಮನ ಪ್ರತಿಷ್ಠಾಪನೆ ಆಗಿರೋದನ್ನ ನೋಡ್ಬೇಕು ಅಂತ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಿದ್ದಾರೆ. ಅದಾದ್ರೆ ನೀವು 48 ದಿನ ಇಲ್ಲೇ ಇರ್ತೀರಾ. ತುಂಬ ಖುಷಿ ಆಗ್ತಾ ಇದೆ. ಇಡೀ ದೇಶನೇ ಕಾಯ್ತಾ ಇದೆ. ಹಾಗಾಗಿ ನಾವೆಲ್ಲ ಬಂದಿರೋದು ತುಂಬ ಖುಷಿ. ಅದರಲ್ಲಿ ನಮ್ಮ ಮಂಗಳವಾದ್ಯ ಒಟ್ಟಿಗೆ ಬಂದಿರೋದು ತುಂಬ ಖುಷಿ. ಎಷ್ಟೋ ಜನ ಕ್ಯೂ ಅಲ್ಲಿ ನಿಂತು ಕಾಯ್ತಾ ಇದ್ದಾರೆ ಸ್ವಾಮಿ ನೋಡೋಕ್ಕೆ, ರಾಮನ ನೋಡೋಕೆ ಕಾಯ್ತಾ ಇದ್ದಾರೆ. ನಾವು ಒಳಗಡೆ ಡೈರೆಕ್ಟಾಗಿ ಹೋಗ್ತೀವಿ, ಸ್ವಾಮಿ ದರ್ಶನ ಮಾಡ್ತೀವಿ. ಇದೊಂದು ನಮ್ದು ಭಾಗ್ಯ ಅನ್ಕೋತೀವಿ. ಈ ಅಲ್ಲಿ ಬಂದು ಆ ದೇವಸ್ಥಾನದಲ್ಲಿ ವಾದ್ಯ ಸೇವೆ ಮಾಡೋದು ತುಂಬ ನಮ್ದೊಂದು ಯಾವುದೋ ಪೂರ್ವ ಜನ್ಮದ ಪುಣ್ಯ ಅನ್ಕೋತೀವಿ. ಇದು ಅಂದ್ರೆ ಇವರು ಅಂದ್ರೆ ಎಸ್ಪೆಷಲಿ ಇವರು ಹೇಳ್ತಾರೆ ಅಂತ ಮಾತ್ರ ನಿಜಕ್ಕೂ ಕೂಡ. ಸೊ ಏನು ಅನಿಸ್ತಿದೆ ನಿಮಗೆ? ಈ ಒಂದು ತಂಡದಲ್ಲಿ ಬಂದಿದ್ದೀರಾ, ಕರ್ನಾಟಕದವರು, ರಾಮ ಮಂದಿರ ನೋಡ್ತಾ ಇದ್ದೀರಾ, ಅಲ್ಲೇ ಇರ್ತಿದ್ದೀರಾ? ಓಕೆ ಸರ್, ನೀವೇನು ಹೇಳ್ತೀರಾ? ತುಂಬ ಖುಷಿ ಆಗ್ತೀವಿ ಸರ್. ಯಾವುದೋ ಜನ್ಮ ಪುಣ್ಯ, ಎಲ್ಲರೂ ಬರೋಕ್ಕಾಗಲ್ಲ, ಎಲ್ಲರೂ ಬರಲಿ ಅಂತ ರಾಮನ ಕೇಳ್ತಾರೆ. ಓಕೆ ಸರ್, ನೀವು ಸರ್ ಅದೇ ಏನು ಹೇಳಬೇಕು ಅಂದರೆ, ಈಗ ರಾಮನವರು ಇಲ್ಲಿ ಅಯೋಧ್ಯೆಯಲ್ಲಿ ಜನಿಸಿ ನಮ್ಮ ಕರ್ನಾಟಕಕ್ಕೆ ತುಂಬ ಅವ್ರದ್ದು ಸಂಬಂಧ ಇದೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳೋದಕ್ಕೆ ರಾಮನ ಮೇಲೆ ಹಲವಾರು ಕೀರ್ತನೆಗಳು, ದೇವರ ನಾಮಗಳು ತುಂಬ ಅಂದರೆ ತುಂಬ ಇದೆ. ಅದರಿಂದಾಗಿ ಅದನ್ನೆಲ್ಲ ಇಲ್ಲಿ ಬಂದು ನುಡಿಸ್ತಾ ಇರೋದು ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ. ಅದರಲ್ಲೂ ರಾಮನ ಒಂದು ದರ್ಶನ ಮಾಡುವಾಗ ಏನೋ ಒಂದು ಶಕ್ತಿ ಬಂದಾಗೆ ಆಗುತ್ತೆ. ತುಂಬ ಈಗ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ಮೂರ್ತಿಯ ಸ್ಥಾಪನೆ ಆಗಿತ್ತು. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂದ್ರೆ ಅದ ದೈವದ ಶಕ್ತಿಯನ್ನು ತುಂಬುವಂಥದ್ದು. ಈಗಲೂ ಕೂಡ ಮಂಡಲ ಪೂಜೆ ಮಾಡ್ತಿರುವಂಥದ್ದು ಆ ದೈವ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ ಅಂತ. ಅದಕ್ಕೆ ನಿಮ್ಮ ಸಾಥ್ ಕೂಡ ಇರುವಂಥದ್ದು ಈ ಒಂದು ವಾದ್ಯಗಳ ಮೂಲಕ. ಹೌದು, ಈ ದೇವ್ರಿಗೆ ಅದು ಬೇಕು, ಅದೆಲ್ಲ ಶಕ್ತಿ ಬೇಕು, ಯಥೇಚ್ಛವಾದಂಥ ಶಕ್ತಿ ಬರಲಿ. ಮನುಷ್ಯನಿಗೆ ಯಾವ ರೀತಿ ಊಟ ಇನ್ನೊಂದು ಉಪಚಾರ ಹೇಗಿರುತ್ತೋ ಹಾಗೆ ದೇವರಿಗೆ ಕೂಡ ಅದೇ ರೀತಿ ಇರುತ್ತೆ. ಹಾಗಾಗಿ ದೇವರಿಗೆ ಪ್ರಾಣ ಪ್ರತಿಷ್ಠೆ ಆಗಿದೆ. ಇವಾಗ ಎಲ್ಲ ಹೋಮಗಳೆಲ್ಲ ಹವನಗಳೆಲ್ಲ ನಡೀತಾ ಇದೆ ಸರ್. ಎಷ್ಟು ವರ್ಷಗಳಿಂದ ನೀವು ಇದೇ ಒಂದು ಕಾರ್ಯದಲ್ಲಿ ವಾದ್ಯಗಳನ್ನ ನುಡಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದೀರಾ? ಸರ್, ನಾವು ಒಂದು 15 ವರ್ಷದಿಂದ ವಾದ್ಯ ನಡೆಸ್ತಾ ಇದ್ದೀವಿ ಸರ್. ಓಕೆ, 15 ವರ್ಷದಿಂದ ಎಲ್ಲ ದೇವರುಗಳು ಸೇವೆನೂ ಮಾಡ್ತಾ ಇದ್ದೀವಿ. ತುಂಬ ಇಲ್ಲಿ ಒಂದು 3 ವರ್ಷ ಇಲ್ಲಿಗೆ ನಾವು ರಾಮ ಮಂದಿರಕ್ಕೆ ಬಂದಿದ್ದೀವಿ, ಇಲ್ಲಿ ಸೇವೆ ಮಾಡಿದ್ದೀವಿ ಸರ್. ಓಕೆ, ಸೊ ಅಂದ್ರೆ ಬೇರೆ ಬೇರೆ ಯಾವ ದೇವಾಲಯಗಳು ವಿಶೇಷವಾಗಿ ನೆನಪಿರುವಂಥದ್ದು ಹೇಳೋದಾದ್ರೆ? ರಾಮಾಜಿ ಮಂಟಪ, ಆಮೇಲೆ ಇಲ್ಲಿ ತಮಿಳುನಾಡದ ಒಂದು ದೇವಸ್ಥಾನ ಇದೆ, ಅಲ್ಲಿ ಬಂದಿದ್ದೀವಿ. ಸತತವಾಗಿ 3 ಸಲ ನಾವು ಇಲ್ಲಿ ಬಂದು ಸೇವೆ ಮಾಡ್ತಾನೆ ಇದ್ದೀವಿ. ಅದರಿಂದ ಈ ಕಾರ್ಯಕ್ರಮ ನಮಗೆ ಎಸ್ ಇದು ರಾಮನಗರದಿಂದ ಬಂದಂತಹ ನಾದಸ್ವರ ನುಡಿಸುವಂತಹ ಅವರ ತಂಡದ ಮಾತು. ನಿಜಕ್ಕೂ ಕೂಡ ಅಂದ್ರೆ ಇಲ್ಲಿ ಬಂದು ಭಕ್ತಾದಿಗಳು ಕಾದು ರಾಮನನ್ನ ನೋಡೋಕೆ ಹೋಗ್ತಿದ್ದಾರೆ. ಆದ್ರೆ ಇವರಿಗೆ 48 ದಿನಗಳ ಕಾಲ ಪ್ರತಿನಿತ್ಯ ರಾಮನ ದರ್ಶನ, ಅದಲ್ಲದೆ
ರಾಮನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಆಗುವಂತಹ ಮಂಡಲ ಪೂಜೆ, ಅದರಲ್ಲಿ ಇವರ ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿತ್ತು. ಕ್ಯಾಮರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ಅಯೋಧ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.